ಹೆಲೋ ಎವ್ರಿ ಒನ್, ಆ್ಯಸ್ ಯೂಶುವಲ್ ಜಾಬಿಂದ ಈವ್ನಿಂಗ್ ಬಂದು ಅಡಿಗೆ ಸ್ಟಾರ್ಟ್ ನಮ್ದು. ವಿಡಿಯೋ ಯಾಕೆ ಮಾಡತ್ತೀನಪ್ಪ ಅಂದ್ರೆ, ಡೋಂಟ್ ಗೋ ವಿತ್ ಬ್ಯಾಕ್ ಗ್ರೌಂಡ್, ಐ ಆಮ್ ನಾಟ್ ಎ ಯೂಟ್ಯೂಬರ್. ಸೊ ಓಕೆ, ಡೈಲಿ ಈವ್ನಿಂಗ್ ಬಂದು ಕುಡಿಯೋ ನಾನು ಏನು ಮಾಡ್ತೀನಿ, ನನ್ನ ಎಲ್ಲ ಪಾತ್ರೆ ತೊಳಿತೀನಿ, ಅವ್ರು ಅಡಿಗೆ ಮಾಡ್ತಿರೋ. ಸೊ ದ್ಯಾಟ್ಸ್ ಇಸ್ ಡೈಲಿ ರೂಟೀನ್ ಆಗಿತ್ತು. ಬಟ್ ಇವತ್ತು ನನ್ನ ದೋಸ್ತ್ ಓದಿ ಹೋಗ್ಯ. ಇವತ್ತು ಪಾತ್ರೆನೂ ನಾನು ತೊಳಿಬೇಕು ಆ್ಯಂಡ್ ಅಡಿಗೆ ನಾನು ಮಾಡ್ಬೇಕು. ಇಂತಿಂಥ ಟೈಮ್ದಾಗ ಒಂದೊಂದು ರಿಲೇಷನ್ ಪಕ್ಕ ಆಗಿತ್ತು ನೋಡಪ್ಪ. ಏನಂದ್ರೆ ನಾವು ಸಣ್ಣ ಇರ್ತಾ ಬರೀ ಸಾಲಿಗೆ ಹೋಗಿ ಬರೋದು ಒಂದೇ ಕೆಲಸ ಇರ್ತದೆ ನಮ್ಗೆ. ಬಟ್ ನಮ್ಮ ಮಮ್ಮಿ ಅದು ಮಾರ್ನಿಂಗ್ ಮನೆ ಕೆಲಸ ಮುಗಿಸ್ಕೊಂಡು ಚೆತ್ತಾಗ ಹೊಲ್ದಾಗ ಕೆಲಸ ಮಾಡಿ ಮತ್ತೆ ಸಂಜೆಗೆ ಮತ್ತೆ ಮನೆ ಕೆಲಸ ಮಾಡ್ಬೇಕು. ಸೊ ಅದಷ್ಟು ಈಜಿ ಅಲ್ಲ. ಅಷ್ಟು ಸ್ಟ್ರಗ್ಲಿಂಗ್ ಲೈಫ್ ನಮ್ಮ ಮಮ್ಮಿ ಅದು ತೆಗೆದು. ನಮ್ಮ ಮಮ್ಮಿದಂತೂ ಲೈಫ್ ಲಿಟ್ರಲಿ ಯಾರ್ಯಾರು ನೋಡಿದಿರೇನಿಲ್ಲ, ಅಷ್ಟು ಸ್ಟ್ರಗ್ಲಿಂಗ ಯಾವ ಸೀನ್ ನಾ ನೋಡಿ. ಸೊ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಬಿಫೋರ್ ಆರ್ಗ್ಯೂಯಿಂಗ್ ವಿತ್ ಯುವರ್ ಪೇರೆಂಟ್ಸ್, ನಿಮ್ಮ ಪಪ್ಪ ಮಮ್ಮಿಗೆ ಏನಿದೆ ಉಲ್ಟಾ ಶನತನ ಹೇಳೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡ್ರಿ. ಅವ್ರು ಮಾಡಿನ ಸ್ಟ್ರಗ್ಲಿಂಗ್ ನಿಮ್ಮ ಕೈ ಮಾಡಕ್ಕೆ ಆಗ್ತೇನಿಲ್ಲ. ನೋ ಮ್ಯಾಟರ್ ಅವ್ರು ನಿಮ್ಗೆ ಏನು ಕೊಟ್ಟಿದ್ರು ಏನಿಲ್ಲ, ಡಸಂಟ್ ಮ್ಯಾಟರ್. ಅವ್ರು ನಿಮ್ಗೆ ಏನು ಕೊಡಾಕಂತ ಏನು ಹಾರ್ಡ್ ವರ್ಕ್ ಮಾಡಿದಾರಲ್ಲ, ಸೊ ವಿ ಹ್ಯಾವ್ ಟು ಲುಕ್ ಎಟ್ ಆನ್ ದ್ಯಾಟ್. ಲಿಟ್ರಲಿ ನಮ್ಮ ಮಮ್ಮಿ ಮಾಡಿದ್ದ ಸ್ಟ್ರಗ್ಲಿಂಗ್ ನನ್ನ ಕೈ ಮಾಡಕ್ಕೆ ಆಗೋದಿಲ್ಲ. ಇಷ್ಟ ಮಾಡಕ್ಕೆ ರಟ್ ಡೇ ಐತಿ ಇಲ್ಲಿ. ಡೇನ ಡೈಲಿ ಕುಂತು ಜಾಬ್ ಮಾಡೋದಲ್ಲಿ ಬಂದು ಅಡಿಗೆ ಮಾಡಕ್ಕೆ ಇಲ್ಲಿ ರಟ್ ಡೇ ಐತಿ. ಅವರು ಸತ್ತಕ್ಕೆ ಹೊಲ್ದಾಗ ಕೆಲಸ ಮಾಡಿ ಬರ್ತಿರು, ನಾವು ಡೈಲಿ ಬರೀ ಸ್ಕೂಲ್ಗೆ ಹೋಗಿ ಬರ್ತಿದ್ದು. ಆದರೂ ನಾನು ನಮ್ಮಿಗೆ ಎರಡು ತಾಸು ಕೊಟ್ಟೇನು ಗೊತ್ತಿನ, ನಂಗೆ ಇದ್ದ ಅಡಿಗೆ ಬೇಕಂದ್ರೆ ಇದ್ದ ಅಡಿಗೆ ಬೇಕು, ನಾ ಇದ್ದ ತಿನ್ನೋದು ಇದ್ದ ತಿನ್ನೋ. ಇಂಥ ಎಲ್ಲ ಮಾಡಿ ಒಂದಿನ ದಿಸ್ ಇಸ್ ಜಸ್ಟ್ ಕರ್ಮ. ಇಲ್ಲೇ ರಿಟರ್ನ್ ಆಗ್ತೀವಿ. ಸೊ ಜಸ್ಟ್ ಸಜೆಷನ್ ಯು ಗೈಸ್, ಪಪ್ಪ ಮಮ್ಮಿಗೆ ಏನಾದ್ರು ಕ್ವಶನ್ ಮಾಡೋಕ್ಕಿಂತ ಮುಂಚೆ ಒಂದು 10 ಅಲ್ಲ 100 ಸಲ ಯೋಚನೆ ಮಾಡ್ರಿ. ಓಕೆ, ಬಿಕಾಸ್ ಅವರು ಏನು ಮಾಡಿದಾರಲ್ಲ ನಮ್ಮ ಜನ್ರೇಷನ್ ಯಾವನ ಕೈಗೂ ಸಾಧ್ಯ ಇಲ್ಲ. ಐ ಕ್ಯಾನ್ ಬೆಟ್ ಯು ಗೈಸ್. ಅವ್ರ ಜನ್ರೇಷನ್ದಾಗ ಏನು ಹಾರ್ಡ್ ವರ್ಕ್ ಮಾಡಿದಾರಲ್ಲ, ಅವ್ರು 50% ಮಾಡಿದ್ರನ ದೊಡ್ಡ ಸಾಧನೆ. ಅವ್ರೇನು ಸ್ಟಡಿಂಗ್ ಮಾಡಿದಾರಲ್ಲ ಅದು 50% ನಾವು ಮಾಡ್ಬೇಕು. ಅದೊಂದು ದೊಡ್ಡ ಸಾಧನೆ ನಮ್ಮ ಲೈಫ್ದಾಗ. ಯಾವಾಗೂ ನಿಗುದಿಲ್ಲ ಅವ್ರ ಸ್ಟಡಿಂಗ್. ಓಕೆ, ಸೊ ಥ್ಯಾಂಕ್ ಯು. ಹೆಲೋ ಎವ್ರಿ ಒನ್, ಆ್ಯಸ್ ಯೂಶುವಲ್ ಜಾಬಿಂದ ಈವ್ನಿಂಗ್ ಬಂದು ಅಡಿಗೆ ಸ್ಟಾರ್ಟ್ ನಮ್ದು. ವಿಡಿಯೋ ಯಾಕೆ ಮಾಡತ್ತೀನಪ್ಪ ಅಂದ್ರೆ, ಡೋಂಟ್ ಗೋ ವಿತ್ ಬ್ಯಾಕ್ ಗ್ರೌಂಡ್, ಐ ಆಮ್ ನಾಟ್ ಎ ಯೂಟ್ಯೂಬರ್. ಸೊ ಓಕೆ, ಡೈಲಿ ಈವ್ನಿಂಗ್ ಬಂದು ಕುಡಿಯೋ ನಾನು ಏನು ಮಾಡ್ತೀನಿ, ನನ್ನ ಎಲ್ಲ ಪಾತ್ರೆ ತೊಳಿತೀನಿ, ಅವ್ರು ಅಡಿಗೆ ಮಾಡ್ತಿರೋ. ಸೊ ದ್ಯಾಟ್ಸ್ ಇಸ್ ಡೈಲಿ ರೂಟೀನ್ ಆಗಿತ್ತು. ಬಟ್ ಇವತ್ತು ನನ್ನ ದೋಸ್ತ್ ಓದಿ ಹೋಗ್ಯ. ಇವತ್ತು ಪಾತ್ರೆನೂ ನಾನು ತೊಳಿಬೇಕು ಆ್ಯಂಡ್ ಅಡಿಗೆ ನಾನು ಮಾಡ್ಬೇಕು. ಇಂತಿಂಥ ಟೈಮ್ದಾಗ ಒಂದೊಂದು ರಿಲೇಷನ್ ಪಕ್ಕ ಆಗಿತ್ತು ನೋಡಪ್ಪ. ಏನಂದ್ರೆ ನಾವು ಸಣ್ಣ ಇರ್ತಾ ಬರೀ ಸಾಲಿಗೆ ಹೋಗಿ ಬರೋದು ಒಂದೇ ಕೆಲಸ ಇರ್ತದೆ ನಮ್ಗೆ. ಬಟ್ ನಮ್ಮ ಮಮ್ಮಿ ಅದು ಮಾರ್ನಿಂಗ್ ಮನೆ ಕೆಲಸ ಮುಗಿಸ್ಕೊಂಡು ಚೆತ್ತಾಗ ಹೊಲ್ದಾಗ ಕೆಲಸ ಮಾಡಿ ಮತ್ತೆ ಸಂಜೆಗೆ ಮತ್ತೆ ಮನೆ ಕೆಲಸ ಮಾಡ್ಬೇಕು. ಸೊ ಅದಷ್ಟು ಈಜಿ ಅಲ್ಲ. ಅಷ್ಟು ಸ್ಟ್ರಗ್ಲಿಂಗ್ ಲೈಫ್ ನಮ್ಮ ಮಮ್ಮಿ ಅದು ತೆಗೆದು. ನಮ್ಮ ಮಮ್ಮಿದಂತೂ ಲೈಫ್ ಲಿಟ್ರಲಿ ಯಾರ್ಯಾರು ನೋಡಿದಿರೇನಿಲ್ಲ, ಅಷ್ಟು ಸ್ಟ್ರಗ್ಲಿಂಗ ಯಾವ ಸೀನ್ ನಾ ನೋಡಿ. ಸೊ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ, ಬಿಫೋರ್ ಆರ್ಗ್ಯೂಯಿಂಗ್ ವಿತ್ ಯುವರ್ ಪೇರೆಂಟ್ಸ್, ನಿಮ್ಮ ಪಪ್ಪ ಮಮ್ಮಿಗೆ ಏನಿದೆ ಉಲ್ಟಾ ಶನತನ ಹೇಳೋಕ್ಕಿಂತ